ಓಕೆ, ಇಷ್ಟೆಲ್ಲ ಮಾಡ್ಲಿಂಗ್ ಅಲ್ಲಿ ಅಚೀವ್ ಮಾಡಿದ್ರಲ್ವಾ, ಒಂದು ಕೇಳ್ತೀನಿ, ಹೆಣ್ಣು ಎಷ್ಟೇ ದೊಡ್ಡ ಅಚೀವ್ ಮಾಡ್ಲಿ, ಎಷ್ಟೇ ದೊಡ್ಡ ಸಾಧನೆ ಮಾಡ್ಲಿ, ಅವಳಿಗೆ ಒಂದು ಕಷ್ಟ ಎದುರಾಗೆ ಆಗುತ್ತೆ. ಕಾಸ್ಟಿಂಗ್ ಕೌಚ್, ಕಾಂಪ್ರಮೈಸ್, ಮಾಡ್ಲಿಂಗ್ ಅಲ್ಲಿ ತುಂಬಾ ಕೇಳಿ ಬಂದಿದೆ. ನಿಮಗ್ ಆತರ ಏನಾದ್ರು ಆಗಿದೆ? ವೆಲ್, ಇದು ಒಂದು ತುಂಬಾ ಡೀಪ್ ಟಾಪಿಕ್ ಅಂತ ಹೇಳ್ಬೋದು. ತುಂಬಾ ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಕೇಳೋದಾದ್ರೆ, ಬೆಂಕಿ ಎಲ್ಲಿರುತ್ತೋ ಅಲ್ಲಿ ಹೊಗೆ ಹಾಡೇ ಆಡತ್ತೆ. ಸಿ ಏನಂತ ಅಂದ್ರೆ, ನಮಗೇನ್ ಬೇಕು ಎಂಡ್ ಆಫ್ ದ ಡೇ, ನಮ್ಗೊಂದು ಕ್ಲಾರಿಟಿ ಇದ್ರೆ ಲೈಫಲ್ಲಿ. ಸಿ ಉದಾಹರಣೆ, ನಾನು ಹೆಣ್ಣು ಹುಲಿ ಇದ್ದಂಗಿದ್ದೀನಿ. ಅಂದ್ರೆ ನಾನು ಎಲ್ಲೇ ಹೋಗಿ ಯಾರೇ ಭವ್ಯಗೌಡನ್ನ ಮಾತಾಡ್ಸ್ಬೇಕಂತ ಅವ್ರು ಯೋಚನೆ ಮಾಡ್ತಾರೆ, ಹೌದಪ್ಪ ಅವ್ರು ಮುಟ್ಟದ್ ಬೇಡ, ಭವ್ಯಗೌಡರು ಇದಾರೆ ಅಂತ. ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಎಷ್ಟೊಂದು ಜನ ನನಗೆ ಬಂದು ಕೇಳೋರು, ನಾವು ಯಾವುದೋ ಒಂದು ಇದಕ್ಕೆ ಹೋಗ್ತೀವಿ, ಯಾವುದೋ ಒಂದು ಯಾರೋ ಅಂದ್ರೆ ಜೊತೆಗೆ ಹೋಗ್ಬೇಕು ಹುಡುಗಿರು, ನೀವು ಕಳಿಸ್ತೀರಾ, ನೀವು ಫ್ಯಾಷನ್ ಟೀಮಲ್ಲಿ ಇದ್ದೀರಾ ಅಂತ. ಅವನಿಗೆ ನೀವು ನಂಬ್ತಿರೋ ಬಿಡ್ತಿರೋ, 20 ಸಲ ನನ್ನ ಗಾಡಿನಲ್ಲಿ ಫಾಸ್ಟ್ ಆಗಿ ಹೋಗಿ ಹೋಗಿ ಹೋಗಿ, ಅವನ ಹೆಸರು ನೆನಪಿದೆ, ಬರ್ನಾರ್ಡ್ ಅಂತ ಅವನ ಹೆಸರು. ಭವ್ಯಗೌಡ ಏನು ಅಂತ ಮಂಡಿದ ರುಚಿ ನಾನು ಅವತ್ತು ಮುಟ್ಟಿಸಿದೀನಿ ಅವನಿಗೆ ನಾನು. ಇನ್ನೊಂದು ದಿನ ಹೆಣ್ಣು ಮಕ್ಕಳ ಬಗ್ಗೆ ಕಳಪೆ ಯೋಚನೆ ಮಾಡಬೇಡ್ದು. ಯಾಕೆ ಅಂತಂದ್ರೆ ಫೇರ್ ಇನಫ್, ಮಾಡೋರು ಎಲ್ಲಾ ತರ ಮಾಡ್ತಾರೆ ಶಿಲ್ಪ, ಇಲ್ಲಿ ಎಲ್ಲಾ ತರ ಇದಾರೆ ಜನ. ನಿಮ್ಗೆ ಏನ್ ಬೇಕೋ ಅದನ್ನ ಲೈಫಿಂದ ನಾವು ಅದನ್ನ ಪಡಿಬಹುದು. ನಾನು ಯಾವತ್ತೂ ಆ ಕೆಲಸ ಮಾಡಿಲ್ಲ, ಮಾಡಕ್ ನಾನು ಹೇಳೋದು ಇಲ್ಲ.